ಹಲೋ ನಮಸ್ಕಾರ ಶುಭೋದಯ ಸ್ನೇಹಿತರೆ. ಏನಪ್ಪ ಇವತ್ತು ವಿಷಯ ಅಂದರೆ, ಇವತ್ತು ನಮ್ಮ ರಿಲೇಟಿವ್ಸ್ ಫಂಕ್ಷನ್ಗೆ ಬಂದಿದ್ವಿ. ಇಲ್ಲಿ ನಮ್ಮ ಬಾಬು ಮತ್ತು ಅವ್ರ ಸ್ನೇಹಿತರು ಅಡುಗೆ ಮಾಡ್ತಾ ಇರೋದು. ಏನಪ್ಪ ಅಡುಗೆ ಸ್ಪೆಷಲ್ ಅಂದರೆ ಮಟನ್ ಗ್ರೇವಿ ಸಾಂಬಾರ್ ಆ್ಯಂಡ್ ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ. ಯಾವ ಥರ ಮಾಡಬೇಕು ಅಂದ್ಬಿಟ್ಟು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಬಿಟ್ಟು, ಸೊ ಹಾಗಾಗಿ ಚಕ್ಕೆ ಲವಂಗ ಎಲ್ಲ ಕಸ್ತೂರಿ ಮೆಥಿ ಎಲ್ಲ ಆ್ಯಡ್ ಮಾಡಿದ್ದಾರೆ. ಸೊ ಅದನ್ನು ಚೆನ್ನಾಗಿ ಸೀದೋಗ್ದಿರ ಇದು ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ಪಲಾವ್ ಎಲೆ ಎಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಸೀದೋಗ್ದಿರ. ಆಮೇಲೆ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಹಸಿ ವಾಸನೆ ಹೋಗೋ ತನಕ. ನೋಡಿ ನಮ್ಮ ಬಾಬು ಯಾವ ಥರ ತಿರುಗಿಸ್ತಾ ಇದ್ದಾರೆ ಸೀದೋಗ್ದಿರ ಅಂತ ನೋಡ್ತಾ ಇರ್ಬೋದು. ಸೊ ಹಾಗಾಗಿ ಈಗ ಶುಂಠಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀವಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಮತ್ತು ನಾವು ಹಾಕಿರೋ ಶುಂಠಿ ಪೇಸ್ಟು ಎಲ್ಲ ಇದಾಗಬಾರ್ದು ಅಂದ್ಬಿಟ್ಟು ತಿರುಗಿಸ್ಕೊಡ್ತಾ ಇದ್ದಾರೆ. ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸೀದೋಗ್ದಿರೋ ತಳ ಅಂಟ್ಕೊಬಾರ್ದು, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಈಗೆಲ್ಲ ಮಾಡ್ಕೊಂಡು ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಸೊಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿರಿ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಮತ್ತು ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡು ಮತ್ತು ಹಚ್ಚಿರೋದು ಟೊಮೊಟೊನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು ನೀವು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಬೇಯಿಸ್ಕೊಬೇಕು ಸ್ವಲ್ಪ ಇದನ್ನೆಲ್ಲನೂ ಹಸಿ ವಾಸನೆ ಹೋಗೋ ತನಕ. ನೋಡಿ ನಮ್ಮ ಬಾಬುನೇ ಮೇಯ್ನ್ ಭಟ್ರಲ್ಲಿ, ಅವ್ರು ಯಾವ ಥರ ಮಾಡ್ತಾ ಇದ್ದಾರೆ ಅಡುಗೆ ಅಂದ್ಬಿಟ್ಟು. ನೋಡಿ ನಾವು ಕಟ್ ಮಾಡಿರೋ ಮಟನ್ ಈ ಥರ ಇತ್ತು, ಮನೆಯಲ್ಲೇ ಕಟ್ ಮಾಡಿದ್ದು. ಅದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀವಿ. ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು ಮಸಾಲ ಹಿಡಿಯೋ ತನಕ. ಯಾವ ಥರ ತಿರುಗಿಸ್ಬೇಕು ಅಂದ್ಬಿಟ್ಟು ತೋರಿಸ್ತೀವಿ ಬನ್ನಿ ನೋಡೋಣ. ನೋಡಿ ಈ ಥರ ತಿರುಗಿಸ್ತಾ ಇರಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವು ಮಾಡಿರೋ ಮಸಾಲೆ ಎಲ್ಲನೂ ಪೀಸ್ಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಬೇಕು, ಆಗಲೇ ಇದಾಗೋದು, ಟೇಸ್ಟ್ ಸಿಗೋದು ನಮಗೆ. ನೋಡಿ ಯಾವ ಥರ ತಿರುಗಿಸ್ಕೊಡ್ತಾ ಇದ್ದಾರೆ ನಮ್ಮ ಭಟ್ರು ಅಂತ ನೀವು ನೋಡ್ತಾ ಇರ್ಬೋದು. ಇದು ಒಂದು ಹಳ್ಳಿ ನಾಟಿ ಸ್ಟೈಲಲ್ಲಿ ನಾವು ಈಗ ಮಾಡ್ತಾ ಇರೋದು. ನೀವು ನೋಡ್ತಾ ಇರೋದು ಮಟನ್ ಸಾಂಬಾರು ಯಾವ ಥರ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಮೇಲೆ ಈಗ ಮಸಾಲೆ ಎಲ್ಲ ಆ್ಯಡ್ ಮಾಡೋಣ. ಧನಿಯಾ ಪುಡಿ ಆ್ಯಡ್ ಮಾಡಿದ್ವಿ. ಈಗ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀವಿ. ಇದು ನಾಟಿ ಸ್ಟೈಲ್ ಮಟನ್ ಮಾಡ್ತಾ ಇರೋದು ನಾವು ಇಲ್ಲಿ. ಅದಾದಮೇಲೆ ಚಿಲ್ಲಿ ಪೌಡರು. ಜಾಸ್ತಿ ಖಾರ ಹಾಕ್ಕೊಳ್ಬೇಡಿ, ಯಾಕಂದರೆ ಬೇಸಿಗೆ ಇದೆ, ತುಂಬ ನೀರು ಆಗುತ್ತೆ, ಖಾರ ಆಗುತ್ತೆ. ಅದರಿಂದ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಅದಾದಮೇಲೆ ಶಕ್ತಿ ಮಟನ್ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು ಅರ್ಧ ಅವರ್ ಬೇಯಿಸ್ಕೊಂಡ್ಬಿಟ್ಟು ಕ್ಲೋಸ್ ಮಾಡಿಬಿಡಿ ಪಾತ್ರೆ. ಇದು ಕ್ಲೋಸ್ ಮಾಡಿಬಿಟ್ಟು ಒಂದು ಅರ್ಧ ಅವರ್ ಬಿಟ್ಟು ಓಪನ್ ಮಾಡಿದ್ರೆ ಸಾಮಿ ರಂಗ ಒನ್ ಮೋರ್ ಅಂತ ತಿಂತಾ ಇರಬೇಕು ನೀವು, ಆಗಿರುತ್ತೆ ಟೇಸ್ಟು. ಆ ಥರ ಮಾಡಿದ್ದಾರೆ ಇವರು, ಫೇಮಸ್ ಭಟ್ರು. ಸೊ ನೋಡಿ ನಮ್ಮ ಗೆಸ್ಟ್ಸ್ ಎಲ್ಲ ತುಂಬ ಕೂತ್ಕೊಂಡು ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾವ ಥರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ, ಯಾವಾಗಪ್ಪ ಅಡುಗೆ ಆಗುತ್ತೆ ಬೇಗ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.